ಬಂದಂತಹ 2 ಜನ ಶ್ರದ್ಧೇಯ ಗುರುಗಳಿಗೆ, ಗುರುಗಳ ಪಾದಾರವಿಂದಗಳಿಗೆ ನಮನಗಳನ್ನು ಸಲ್ಲಿಸ್ತಾ, ಸಭೆಯಲ್ಲಿ ಉಪಸ್ಥಿತರಿರುವಂತಹ ಆದರಣೀಯ ಜ್ಯೇಷ್ಠರೇ, ವಂದನೀಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಭಗವದ್ಭಕ್ತ ಬಂಧುಗಳು, ನಾನು ಅಲ್ಲಿಂದ ಸೀರೆ ಈಚೆ ಬಂದದ್ದು ಯಾಕಂದರೆ ಅವರು ಸ್ವಲ್ಪ ಮಾತನಾಡೋದು, ನನ್ನ ಬಗ್ಗೆ ಮಾತನಾಡೋದು ಕಡಿಮೆ ಮಾಡಲಿ ಅಂತ ಅದು ಮಾಡಲಿಲ್ಲ. ಕೆಲವೊಮ್ಮೆ ಉಕ್ತಿಗಳಲ್ಲಿ ಅತಿಶಯೋಕ್ತಿ ಇರ್ತದೆ, ಉತ್ಪ್ರೇಕ್ಷೆ ಇರ್ತದೆ, ಅದನ್ನೆಲ್ಲ ಬಿಟ್ಟುಬಿಡಿ. ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರನ್ನು ಯಾಕೆ ನೆನಪಿಸಬೇಕು ಅಂತ ಸ್ವಲ್ಪ ಹೊತ್ತು ನೀವು ಮಾತನಾಡಬೇಕು ಅಂತ ವೀಣಕ್ಕ ಹೇಳಿದರು. ನಾನು ಬನ್ನಂಜಿಯವರಿಗೆ ಪ್ರಾರಂಭ ಮಾಡಿದೆ. ಯಾಕೆ ಸ್ಮರಿಸಬೇಕು ಅಂತ ಕೇಳಿದರೆ, ಸುಮಾರು 45 ವರ್ಷಗಳ ಹಿಂದಿನ ಒಂದು ಘಟನೆ. ಒಂದು ಕಾರ್ಯಕ್ರಮದಲ್ಲಿ ಅವರು ಪ್ರವಚನ ಮಾಡಲಿಕ್ಕೆ ಬಂದಿದ್ದರು. ನಾನು ಹಿಂದೆ ಕೂತ್ಕೊಂಡಿದ್ದೆ. ನನಗೇನು ಆಗಲೂ ಈಗಲೂ ಸಾಹಿತ್ಯದ ಬಗ್ಗೆ ಗೌರವ ಇದೆ, ಆದರೆ ತುಂಬ ಶ್ರದ್ಧೆಯಿಂದ ಅದನ್ನು ಅಧ್ಯಯನ ಮಾಡ್ತಾ ಇದ್ದೀನಿ. ಆ ದಿವಸ ಅವರು ಹೇಳಬೇಕಾದ್ರೆ, ಮಹಾಭಾರತದಲ್ಲಿ ಅಕ್ಷೋಹಿಣಿ ಅಂತ ಒಂದು ಶಬ್ದ ಬರ್ತದೆ. ಆ ಅಕ್ಷೋಹಿಣಿ ಶಬ್ದದ ವಿಶೇಷತೆ ಏನಂದರೆ, ಅದರಲ್ಲಿ ಬರುವ ಎಲ್ಲ ಅಂಕೆಗಳನ್ನು ಕೂಡಿಸಿದರೆ ಪ್ರತಿಯೊಂದು 9 ಬರ್ತದೆ ಅಂತ ಹೇಳಿದರು. ಹಾಗೆ ಹೇಳ್ತಾ ಒಂದು ಶ್ಲೋಕವನ್ನು ಹೇಳಿದರು. ಆ ಸಂಖ್ಯೆ ನಾನು ಗಣಿತದ ಅಧ್ಯಾಪಕ ಅಂತ ಹೇಳಿದಾರಲ್ಲ, ಹಾಗಾಗಿ ಅವರು 9 ಮತ್ತು ಅಕ್ಷೋಹಿಣಿ ಇದೆಲ್ಲ ಹೇಳಿದಾಗ ಆ ಶ್ಲೋಕ ಬೇಕಿತ್ತು ನನಗೆ. ಶ್ಲೋಕ ಬೇಕಾದರೆ ಅವರ ಹತ್ರ ಕೇಳುವಷ್ಟು ಸಂಬಂಧಗಳು ಇರಲಿಲ್ಲ. ಅದಕ್ಕೋಸ್ಕರ ನನಗೆ ಪಕ್ಕ ನೆನಪಾಯಿತು, ಮಹಾಭಾರತದ ಆ ಭಾರತ ದರ್ಶನದ ಪುಸ್ತಕಗಳನ್ನೆಲ್ಲ ಸಂಗ್ರಹ ಮಾಡುವಂಥ ಒಂದು ನೆನಪಿತ್ತು. ಅದರಲ್ಲಿ ಹುಡುಕಿದರು. ಬಹಳ ಕಷ್ಟ ಆಯಿತು ಹುಡುಕಲಿಕ್ಕೆ, ಯಾಕಂದರೆ ಮಹಾಭಾರತದ ಸರಿ ಪರಿಚಯ ಅಂದರೆ ಹೆಚ್ಚು ಕಷ್ಟ ಆಗ್ತಿರಲಿಲ್ಲ. ಹುಡುಕಿದಾಗ ಸಿಕ್ಕಿತು. ಬನ್ನಂಜಿಯವರು ಹೇಳ್ತಾ ಇರುವಂಥ ಒಂದು ಭಾಗ ಅಂದರೆ, ಸಂಸ್ಕೃತ ಭಾಷೆ ಯಾಕೆ ಶ್ರೇಷ್ಠ. ಸಂಸ್ಕೃತ ಅಂದರೆ ಭಾರತದ ಎಲ್ಲ ಭಾಷೆಗಳು ಸಂಸ್ಕೃತ, ಅದರಲ್ಲಿ ಮರೆಸೋಗ್ತದೆ. ಸಂಸ್ಕೃತ ಶ್ರೇಷ್ಠ ಅಂತ ಹೇಳಿದ ಕೂಡಲೇ ಉಳಿದ ಭಾಷೆಗಳು ಕನಿಷ್ಠ ಅಂತ ಅಲ್ಲ, ಭಾರತೀಯ ಎಲ್ಲ ಭಾಷೆಗಳು ಸಂಸ್ಕೃತವೇ. ಯಾಕಂದರೆ ಭಾರತದ ಎಲ್ಲ ಭಾಷೆಗಳ ವರ್ಣಮಾಲೆ ಬರಲಿ. ಆ ವರ್ಣಮಾಲೆಯಲ್ಲಿ ಬರುವ ಅಕ್ಷರಗಳು ಭಗವಂತನ ಡಮರುವಿನಿಂದ ಬಂದದ್ದು. ಹಾಗಾಗಿ ಒಂದೊಂದು ಅಕ್ಷರವು ಅತ್ಯಂತ ಮಹತ್ವವಾಗಿದೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ 4 ಶ್ಲೋಕಗಳಲ್ಲಿ ಇಡೀ ಅಕ್ಷೋಹಿಣಿಯ ಪರಿಚಯ ಬಹಳ ಸುಂದರವಾಗಿ ಮಾಡಿದ್ದಾರೆ. ಈಗ ತಾನೇ ರೋಹಿತ್ ಚಕ್ರವರ್ತಿಯವರು ಅನೇಕಿನಿ ಎಂಬ ಶಬ್ದವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅನೇಕಿನಿ ದಶಗುಣ ಪ್ರಾಹುರಕ್ಷೋಹಿಣಿ ಕೂಡ. ಅನೇಕಿನಿಯ 10 ಪಟ್ಟಾದರೆ ಅಕ್ಷೋಹಿಣಿ ಆಗ್ತದೆ. ಆ ಅಕ್ಷೋಹಿಣಿ ಆಗಲಿಕ್ಕೆ ಪ್ರಾರಂಭ ಇರಲಿಲ್ಲ. ಬಹಳ ಸುಂದರವಾದದ್ದು. ಏಕೋ ಗಜೋ ರಥಶ್ಚೈಕೋ ನರಾ ಪಂಚಪದಾತಯ ತ್ರಯಶ್ಚ ಪದಗಾಸ್ತಜ್ಞೈ ಪತ್ತಿ ರೀತಿಯ ಭೀತಿಯಾಗಿ ಶುರು. ಪತ್ತಿ ಅಂದರೆ 1 ಆನೆ, 1 ರಥ, 3 ಕುದುರೆ, 5 ಕಾಲ. ಅಲ್ಲಿಂದ ಮುಗಿಸ್ತಾ ಹೋಗಬೇಕಾಗ್ತದೆ. ಕೊನೆಗೆ ಬರುವುದು ಅನೇಕಿನಿ. ಹಾಗೆ ಬಂದಾಗ ಉತ್ತರ ಯಾವುದು ಅಂತ ಹೇಳಿದರೆ, ಆನೆಗಳು ಎಷ್ಟು ಅಂತ ಕೇಳಿದರೆ 3 to the power 7 into 10, 21,870 ಆನೆಗಳು ಅಷ್ಟೆ. ರಥಗಳು ಅಷ್ಟೆ. ಕುದುರೆಗಳು ಅದರ 3ರಷ್ಟು, ಅಂದರೆ 3 to the power 8, 65,600. ಕಾಲಾಳುಗಳು ಎಷ್ಟು ಅಂತ ಕೇಳಿದರೆ, ಆನೆಗಳ ರಥಗಳ ಸಂಖ್ಯೆ 5ರಷ್ಟು, 1,09,350. ಇಷ್ಟು ಸುಂದರವಾದ ಇದನ್ನು ಒಂದು ಗಣಿತದ ಕೋಷ್ಟಕವನ್ನು ಶ್ಲೋಕ ರೂಪದಲ್ಲಿ ಹೇಳಿ ಬರ್ತದೆ. ಅದನ್ನು ಕಲಿಬೇಕು ಅಂತ ಅನಿಸಿತಲ್ಲ, ಅದಕ್ಕೆ ಕಾರಣ ಅವರನ್ನು ಪ್ರೆಸೆಂಟ್ ಮಾಡಿದ ರೀತಿ. ಹಾಗಾಗಿ ಅವರು ಹಿರಿಯರು ಮಾತ್ರ ಅಲ್ಲ, ಅವರ ಸ್ಮರಣೆ ಮಾಡಿದಾಗ ಇದೆಲ್ಲ ನೆನಪಾಗುತ್ತದೆ. ಹಿರಿಯರನ್ನು ಯಾಕೆ ಸ್ಮರಣೆ ಮಾಡಬೇಕು? ಅಲ್ಲಿ ಸಿಕ್ಕಿದಂಥ ಒಳ್ಳೆಯದನ್ನು ಸಮಾಜದಲ್ಲಿ ಕಾಣಬೇಕು, ನಮಗೂ ಅದು ಕಾಣಲಿಕ್ಕೆ ಸಿಕ್ಕಬೇಕು. ಆಗ ಅದು ಸ್ವಲ್ಪ ಒಳ್ಳೆಯದಾಗ್ತದೆ. ಇನ್ನೊಂದು, ಅವರ ಹಾಗಿರುವವರ ಎತ್ತರ ಎಷ್ಟು ಅಂತ ಹೇಳುವುದಕ್ಕೆ ಅವರ ಶಿಷ್ಯರಿಗೆ ತಾನೇ ಅಮೆರಿಕದಲ್ಲಿ ತುಂಬ ಜನ ಇದ್ದಾರೆ ಅಂತ ಹೇಳಿರಲ್ಲ. ಒಂದು ದಂಪತಿಗಳು ಅವರ ಮಗಳಿಗೆ ಕ್ಯಾನ್ಸರ್ ಇತ್ತು, 4th ಸ್ಟೇಜಿಗೆ ಮುಟ್ಟಿತ್ತು. ಅವರಿಗೆ ಬನ್ನಂಜಿಯವರು ಗುರುಗಳು ಒಂದು ರೀತಿಯಲ್ಲಿ ಅವರಿಗೆ ಕೇಳಿದಂತೆ ಏನು ಮಾಡಬೇಕು ಅಂತ ಹೇಳಿದಾಗ ಅವರು ಬಹಳ ಸ್ಪಷ್ಟ ಹೇಳಿದರು, ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಠನ ಮಾಡಿ ಎಲ್ಲ ಸರಿಯಾಗುತ್ತದೆ ಅಂತ. ಆ ಹೆಣ್ಣುಗಳು ಪಠನ ಮಾಡಿದ, ಅವಳ ಅಪ್ಪ ಅಮ್ಮ ಪಠನ ಮಾಡಿದರು.
ಆಶ್ಚರ್ಯ ಏನು ಅಂತ ಹೇಳಿದರೆ, ಕೆಲವೇ ತಿಂಗಳಿನಲ್ಲಿ ಆಸ್ಪತ್ರೆಗೆ ಹೋದಾಗ ಕ್ಯಾನ್ಸರ್ನ ಟ್ರೇಸಸ್ಸು ಇರಲಿಲ್ಲ. ಇದಕ್ಕೆ ಹೇಳೋದು ನಂಬಿಕೆ. ಅದನ್ನು ನೀವು ನಾನು ಹೇಳಿದರೆ ಆಗಲಿಕ್ಕಿಲ್ಲ. ನಾನು ಅವರು ಹೇಳಿದ್ದಾರೆ ಅಂತ ನೀವು ಸಹಸ್ರ ಓದಿ ಆಗುತ್ತದೆ ಅಂದರೆ ಆಗಲಿಕ್ಕಿಲ್ಲ. ಅವರು ಹೇಳಿದಾಗ ಯಾಕೆ ಆಯಿತು, ಯಾಕಾಯಿತು ಅಂದರೆ ಅವರು ಹಾಗೆ ಬದುಕಿದ್ರು. ಯಾರು ಅನುಷ್ಠಾನ ಮಾಡ್ತಾನೆ, ಹಾಗಾಗಿ ಏನಾದರೂ ಹೇಳಬೇಕು ಅಂತಿದ್ರೆ ಅದರ ಹಿಂದೆ ತಪಸ್ಸು ಮಾಡಬೇಕು, ಹಿರಿಯರಿಂದ ಕಲಿಬೇಕಾದದ್ದು. ಅವರ ಒಂದು ಮಾತಿಗೆ ಆ ತೂಕ ಬಂತು ಅಂತಾದರೆ ಅದಕ್ಕೆ ಕಾರಣ ಅವರ ಜೀವನದಲ್ಲಿ ಅವರು ಮಾಡಿದ ಸಾಧನೆ. ಹಾಗಾಗಿ ಅಂಥವರನ್ನು ಸ್ಮರಣೆ ಮಾಡಿದಾಗ ನನಗೂ ಅನ್ನಿಸಬೇಕು, ನಾನು ಏನಾದರೂ ಸ್ವಲ್ಪ ಸಾಧನೆ ಮಾಡಬೇಕು, ಸಾಧ್ಯ ಆದಷ್ಟು ಎತ್ತರಕ್ಕೆ ಹೋಗಬೇಕು ಅಂತ. ಗುರುಗಳ ಹಿರಿಯರ ಸ್ಮರಣೆ ಮಾಡೋದು ನನ್ನನ್ನು ನಾನು ಎತ್ತರಕ್ಕೆ ತಗೊಂಡು ಹೋಗಿದ್ದೇನೆ. ಥಾಮಸ್ ಆಲ್ವಾ ಎಡಿಸನ್ನ ಕಥೆ ನಾವೆಲ್ಲ ಕೇಳಿರ್ಬೋದು. ಆತ ಶಾಲೆಗೆ ಹೋಗ್ತಾ ಇದ್ದಾಗ ಶಾಲೆಗೆ ಅತ್ಯಂತ ದಡ್ಡ ಅಂತ ಕರೆಸಲ್ಪಟ್ಟ ಪ್ರಶ್ನೆಗಳು ಯದ್ವಾತದ್ದು ಹುಚ್ಚು ಹುಚ್ಚು ಪ್ರಶ್ನೆ ಕೇಳ್ತಾ ಇದ್ದ. ಅದರ ಕಾರಣಕ್ಕೆ ಶಾಲೆಯಿಂದ ಒಂದು ನೋಟ್ ಕಳಿಸಿದರು ಅವನ ಅಮ್ಮನಿಗೆ. ಅಪ್ಪ ಇರಲಿಲ್ಲ, ಅಮ್ಮನಿಗೆ ನೋಟ್ ಕಳಿಸಿದರು. ಅದನ್ನು ನೋಡಿ ಆ ಅಮ್ಮ ಗಟ್ಟಿಯಾಗಿ ಹೋಗ್ತಾಳೆ, ನಿಮ್ಮ ಮಗ ಸಿಕ್ಕಾಪಟ್ಟೆ ಬುದ್ಧಿವಂತ, ಅವನ ಪ್ರಶ್ನೆಗಳಿಗೆ ಉತ್ತರ ಹೇಳಿಕೆ ನಮಗೆ ಆಗೋದಿಲ್ಲ, ಅದಕ್ಕೋಸ್ಕರ ನೀವು ಅವನಿಗೆ ಮನೆಯಲ್ಲೇ ಕಲಿಸಿಕೊಡಿ ಅಂತ. ಇವನಿಗೂ ಖುಷಿ ಆಯಿತು, ಅಲ್ಲಿ ಭಾಷೆಗಳಿಗಿಂತ ಇಲ್ಲಿ ಮನೆಯಲ್ಲೇ ಕಲಿಬೋದಲ್ಲ ಅಂತ. ಆ ತಾಯಿ ಬೆನ್ನ ಹಿಂದೆ ನಿಂತುಕೊಂಡು ಆ ಹುಡುಗನನ್ನು ಅತ್ಯಂತ ಎತ್ತರಕ್ಕೆ ಏರುವಲ್ಲಿವರೆಗೆ ರಕ್ಷಣೆ ಮಾಡಿದ್ರು. ನಮ್ಮಲ್ಲಿ ಮನೆಯ ಮೊದಲ ಪಾಠಶಾಲೆ ಜನನಿಧಾನ ಮೊದಲ ಗುರು ಅಂತ ಹೇಳ್ತೇವಲ್ಲ, ಆ ಗುರುತ್ವ ಆ ತಾಯಿ ಹತ್ರ ಇಲ್ಲದ್ರಿಂದ ಮಾಡಿದ್ದು. ಆಕೆ ಸ್ವರ್ಗಸ್ಥಳಾದ ನಂತರ ಥಾಮಸ್ ಆಲ್ವಾ ಎಡಿಸನ್ ಯಾವುದೋ ಹುಡುಕುವಾಗ ಈ ಕಾಗದ ಸಿಗ್ತದೆ. ಆಗ ಪ್ರೈಮರಿ ಶಾಲೆಗೆ ಹೋಗುವಾಗ ಇದ್ದ ಕಾಗದ ಮನೆಗೆ ಅಮ್ಮನಿಗೆ ಕೊಟ್ಟದ್ದು. ಅದರಲ್ಲಿ ಬರೆದಿತ್ತು, ನಿನ್ನ ಮಗ ಯೂಸ್ಲೆಸ್ ದಡ್ಡ, ಹಾಗಾಗಿ ಅವನ ನಮ್ಮ ಶಾಲೆಗಳು ನಮ್ಮ ಶಾಲೆಯನ್ನು ಹಾಳು ಮಾಡೋದು ಬೇಡ ಅಂತ ಬರೆದಿತ್ತು. ಆದರೆ ತಾಯಿ ಹಾಕಿ ಓದಲಿಲ್ಲ. ಆ ಎತ್ತರಕ್ಕೆ ಅಂದರೆ ಅದರ ಅರ್ಥ ಇಷ್ಟೇ, ಯಾರನ್ನಾದ್ರೂ ಹಿರಿಯರನ್ನು ನೆನಪು ಮಾಡಬೇಕಾದ್ರೆ ಅದರ ಹಿಂದೆ ಇರುವಂಥ ಮಾನಸಿಕತೆ ಹೇಗಿದ್ದಿರಬೇಕು, ಆ ಎತ್ತರಕ್ಕೆ ನಾವು ಹೋಗಬೇಕಲ್ಲ. ಭಾಷಣದಲ್ಲಿ ಆಗ ಹೇಳಿದ್ರು, ಸೇನೆಯೋರು ಭಯೋರ ಮಧ್ಯೆ ರಥಂ ಸ್ಥಾಪಯ. ಅಹಂಕಾರ ಭಯ ಹೇಳಿ ಕೇಳಿ ಕೃಷ್ಣನನ್ನು ಬಗ್ಗಿ ತಗ್ಗಿ ನೀನು ನಮ್ಮೊಟ್ಟಿಗೆ ಬರಬೇಕು, ಸಾರಥಿ ಆಗಬೇಕು ಅಂತ ವಿನಮ್ರ ಪ್ರಾರ್ಥನೆ ಮಾಡಿದವರಿಗೆ ಅಲ್ಲಿ ಯುದ್ಧ ಕ್ಷೇತ್ರಕ್ಕೆ ಹೋದಾಗ ಏನಾಯಿತು? ಅಹಂಕಾರ ಅಂತ ಇದಕ್ಕೆ ಹೆಸರು. ಆ ಅಹಂಕಾರ ಬಂದರೆ ದಾರಿ ತಪ್ಪುತ್ತದೆ. ಅಹಂಕಾರದಿಂದ ಮೇಲಕ್ಕೆ ಬರಬೇಕಾಗಿದೆ. ಮೇಲಕ್ಕೆ ಬರಬೇಕಂದ್ರೆ ನಾವು ಯಾವುದನ್ನು ಓದ್ತೇವೆ ಅದನ್ನು ಅರ್ಥ ಮಾಡಲಿಕ್ಕೆ ಬರಬೇಕು. ಉದಾಹರಣೆಗೆ ದೇವರು ನರಸಿಂಹಶಾಸ್ತ್ರಿಗಳ ಜೀವನದ ಒಂದು ಯಾವ ಕಣ್ಣೀರಲ್ಲಿ ನೀರು ಬರಿಸುವಂಥ ಒಂದು ಉದಾಹರಣೆ ಇದೆ. ಅವರು ಉಡುಪಿಯಲ್ಲಿ ಭಗವದ್ಗೀತೆಯ ಪ್ರವಚನಕ್ಕೆ ಬಂದಿದೆ. ಆ ಭಗವದ್ಗೀತೆಯ ಪ್ರವಚನಕ್ಕೆ ಹೋಗುವ ಸಂದರ್ಭದಲ್ಲಿ ಅವರ ಕೈಗೆ ಒಂದು ಟೆಲಿಗ್ರಾಮ್ ಬಂತು. ಆ ಟೆಲಿಗ್ರಾಮ್ ಹೇಗೆ ನೋಡಿದ್ರು, ಜೋಬುನಲ್ಲಿಟ್ಟು. ಹತ್ತಿರದವರು ಕೇಳಿದ್ರಿ ಅಂತ ಎಲ್ಲ ನಡೆಸಿ ಹೇಳ್ತಾ ಜೋಬುನಲ್ಲಿಟ್ಟು. ಆ ದಿವಸ ಭಾಷಣ ಆಯಿತು ಭಗವದ್ಗೀತೆಯ ಬಗ್ಗೆ. ರಾತ್ರಿ ಹೊರಟು ಬೆಂಗಳೂರಿಗೆ ಬರಬೇಕು. ಜೊತೆಯಲ್ಲಿ ಇದ್ದವರು ಅವರ ಭಾಷಣದ ಬಗ್ಗೆ ಭಾರಿ ಹೊಗಳಿದ್ರು. ಇವತ್ತಿನ ನಿಮ್ಮ ಭಾಷಣ ಉಂಟಲ್ಲ ಎಕ್ಸಲೆಂಟ್, ಏನೆಲ್ಲ ಶಬ್ದಗಳು ಹೇಳ್ಬೋದು ಅದೆಲ್ಲವೂ ಹೇಳಿದ್ರು. ದೇವರು ಮಾತಾಡ್ತಾ ಇರಲಿಲ್ಲ. ಕೊನೆಗೆ ಯಾಕೆ ಮಾತಾಡೋದಿಲ್ಲ ಅಂತ ಕೇಳಿದಾಗ ಹೇಳಿದ್ರು, ಏನಿಲ್ಲ, ನನ್ನ ಮಗನ ಪ್ರಾಣ ಹೋಗಿದೆ, ಟೆಲಿಗ್ರಾಮ್ ಹೋಗಿದೆ, ಹಾಗಾಗಿ ಮನೆಗೆ ಹೋಗಬೇಕು ಅಂತ. ಇಂತಹ ಸಂದರ್ಭದಲ್ಲಿ ಸಹ ಯಾವುದೇ ಸ್ಥಗಿತವನ್ನು ಕಳ್ಕೊಳ್ಳದೆ ಆ ಎತ್ತರಕ್ಕೆ ಹೋಗಬೇಕಾದ್ರೆ ಭಗವದ್ಗೀತೆಯಲ್ಲಿ ಬರುವಂಥ ಶ್ಲೋಕದಂತೆ ಅವರು ನಡ್ಕೊಂಡ್ರಲ್ಲ. ದುಃಖೇಶು ಅನುದ್ವಿಗ್ನ, ದುಃಖ ಬಂದಾಗ ಉದ್ವಿಗ್ನತೆ ಇಲ್ಲ. ಆ ದಿವಸ ತಾನು ಹೇಳ್ಬೋದು ಹೀಗಾಗಿದೆ ಅಂತ, ಕಾರ್ಯಕ್ರಮ ಅಸ್ತವ್ಯಸ್ತ ಆಗ್ತಿತ್ತು. ಆದರೆ ಅದನ್ನು ಮಾಡಲಿಕ್ಕೆ ಹೋಗಿದೆ, ಅದನ್ನು ಸಹಿಸಿ ಸ್ಮರಿಸಿ ಆ ದಿವಸದ ಭಾಷಣದಲ್ಲಿ ಯಾವುದೇ ಲೋಪ ಆಗಿರುವಂತೆ ನಡ್ಕೊಂಡ್ರು. ಹಿರಿಯರನ್ನು ಯಾಕೆ ಸ್ಮರಣೆ ಮಾಡಬೇಕು? ಇದಕ್ಕೋಸ್ಕರ ಸ್ಮರಣೆ ಮಾಡಬೇಕು. ಅವರಲ್ಲಿರುವಂಥ ಒಳ್ಳೆಯ ಗುಣಗಳಲ್ಲಿ ಸ್ವಲ್ಪ ಆದರೂ ಡಬ್ಬಲ್ ಆಗಬೇಕು. ಆಗ ತಾನೇ ರೋಹಿತ್ ಹೇಳಿ ಒಂದು ಮಾತು, ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಇಷ್ಟು ಹೊತ್ತಿನವರೆಗೆ ಬೇರೆ ಬೇರೆ ವಿದ್ವಾಂಸರ ಮೂಲಕ ಬನ್ಮದೇವರ ಬಗ್ಗೆ ಒಟ್ಟು ಒಳ್ಳೆಯ ಎತ್ತರಕ್ಕೆ ಹೋಗಲಿಕ್ಕೆ ಏನೆಲ್ಲ ಮಾಡಬೇಕು ದೇವರ ಬಗ್ಗೆ ಎಲ್ಲ ಮಾತಾಡಿದ್ದೇವೆ ನಾವು. ಹೋದ ನಂತರ ಒಂದು ಅಂಶ ಆದರೂ
ನಮ್ಮ ಜೀವನದಲ್ಲಿ ನಾನು ಅದನ್ನು ಅನುಷ್ಠಾನಕ್ಕೆ ತರ್ತೇನೆ ಅಂತ ಸಂಕಲ್ಪ ಮಾಡಿದರೆ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಧಿಸಬೇಕು. ಆ ಎತ್ತರಕ್ಕೆ ನಾವು ಹೋದಾಗ ನಮಗೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಅದೆಲ್ಲ ಸಿಗ್ಬೋದು. ದಿವಿಯವರಲ್ಲಿ ಅಂಥದ್ದೇ ಘಟನೆಗಳಿದೆ. ಅವರು ಒಬ್ಬರು ನಿಸ್ಪೃಹ ವ್ಯಕ್ತಿ, ಯಾವುದರ ಬಗ್ಗೆಯೂ ಆಸಕ್ತಿ ಇಲ್ಲ. ಆಗ ನಾನು ಉಲ್ಲೇಖ ಮಾಡಿದ್ದು ಬನ್ನಂಜಿಯವರು ಶಾಲೆಗೆ ಹೋಗ್ತಿದ್ರೆ ಇಷ್ಟೇ ಹತ್ರಕ್ಕೆ ಹೋಗ್ತಿದ್ರು ಇಲ್ವೋ ಅಂತ. ಅವರ ಸ್ಥಿತಿಯು ಹಾಗೆ. ಅವರು ಮೆಟ್ರಿಕೇಷನ್ನಲ್ಲಿ ಫೇಲ್ ಆದ್ದರಿಂದ ಮತ್ತೆ ಶಾಲೆಗೆ ಹೋಗಲಿಲ್ಲ ಡಿ ವಿ ಜಿಯವರು. ಆದರೆ ಅವರ ಪುಸ್ತಕಗಳು ಪೋಸ್ಟ್ ಗ್ರಾಜುಯೇಷನ್ಗೆ ಟೆಕ್ಸ್ಟ್ ಆಯಿತು. ಅಂದರೆ ವಿದ್ಯಾಭ್ಯಾಸ ಇರುವುದು ಯಾಕೆ ಅಂತ ಹೇಳಿದ್ರೆ ತನ್ನನ್ನು ತಾನೇ ಎತ್ತರಕ್ಕೆ ಹೋಗಲಿಕ್ಕೆ. ಈ ಕಥೆಯನ್ನು ನಮ್ಮ ಇವತ್ತು ಶಾಲೆಗೆ ಹೋಗುವ, ವಿಶೇಷವಾಗಿ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹೋಗುವ ಮಕ್ಕಳಿಗೆ ಆ ಮಕ್ಕಳ ಅಮ್ಮ ಅಪ್ಪ ಕಲಿಸಿಕೊಡಬೇಕು. ಡಿ ವಿ ಏನಾಗಿದ್ದಾರೆ ಚಿಂತೆ ಮಾಡಬೇಡಿ. ಆದರೆ ದುರದೃಷ್ಟ ಇವತ್ತೇನಾಗಿದೆ, ಮನೆಯಲ್ಲಿ ಮಗುವಿಗೆ 98% ಮಾರ್ಕು ಸಿಕ್ಕಿದ್ರು ಅಮ್ಮನ ಮುಂದಿನ ಪ್ರಶ್ನೆ ಎಂತದ್ದು, ಉಳಿದ ಎರಡು ಎಲ್ಲಿ ಹೋಯಿತು, ಎಲ್ಲಿ ಹೋಗಿ ನಿನ್ನ ಒಟ್ಟಿಗೆ ಹೋಗುವ ಇದ್ದಾನಲ್ಲ ಅವನಿಗೆ ಎಷ್ಟು, ಅವನಿಗೆ ಎಷ್ಟಾದರೂ ಇಲ್ಲಿಗೆ. ನಿಮ್ಮ ಕ್ಲಾಸಲ್ಲಿ ಟಾಪರ್ ಯಾರು? ಈ ಪ್ರಶ್ನೆಗಳು ಕೇಳಬಾರದ ಪ್ರಶ್ನೆಗಳು, ಕೇಳಬೇಕಾದ ಪ್ರಶ್ನೆಗಳು ಯಾವುದು? ಎಷ್ಟು ಸಿಕ್ಕಿದ ಮಗು? ನಾನಿದ್ದೇನೆ, ಮುಂದಿನ ಸರ್ತಿ ನೀನು ಈಗ ಎಷ್ಟು ಗಳಿಸಿದ್ಯೋ ಅದಕ್ಕಿಂತ ಹೆಚ್ಚು. ಯಾವಾಗಲೂ ಹೋಲಿಕೆ ಮಾಡಬೇಕಾದ್ರೆ ಬೇರೆಯವರ ಜೊತೆ ಹೋಲಿಕೆ ಮಾಡೋದಲ್ಲ, ತನ್ನ ಜೊತೆ ಹೋಲಿಕೆ ಮಾಡಬೇಕು. ಇದನ್ನು ಹಿರಿಯರ ಮೂಲಕ ಅವರ ಜೀವನದ ಆಧಾರದಲ್ಲಿ ತಿಳಿಸಬೇಕು. ಅವರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಡಿವಿಜುಗಳು ಹೋಗ್ತಾ ಇದ್ದಾರೆ, ಅವರಿಗೆ ಚೆಕ್ಗಳು ಸಿಗ್ತಾ ಇತ್ತು. ಯಾವುದೇ ಚೆಕ್ಕನ್ನು ಅವರು ಕ್ಯಾಶ್ ಮಾಡಲಿಕ್ಕೆ ಕೊಡಲೇ ಇಲ್ಲ, ಅವರ ಡ್ರಾವರ್ನಲ್ಲಿ ಇತ್ತು. ಅದು ಗೊತ್ತಾದರೂ ಅವರು ಸ್ವರ್ಗಸ್ಥರಾದ. ಇಂಥ ಜೀವಿಗಳಿದ್ದಾರೆ ಅಂತ. ಅದರ ಅರ್ಥ ಏನು? ಅರ್ಥ ಇಷ್ಟೇ, ಮನುಷ್ಯನಾಗಿ ಬದುಕಬೇಕು, ಅಷ್ಟೇ ಆದರೆ ಸಾಲದು. ಮನುಷ್ಯನಿಗೆ 3 ವ್ಯವಸ್ಥೆಗಳುಂಟು. ಆತ ಮಾನವ ಏನು ದಾರಿ ತಪ್ಪಿದರೆ ದಾನವಾಗಬಹುದು. ವಿಶೇಷ ಏನು, ಗೊಂದಲಕ್ಕೆ ಒಳಗಾಗದೆ ಚೆನ್ನಾಗಿದ್ದರೆ ಅವನು ಮಾನವನಾಗಿ ಉಳಿಬಹುದು. ಆದರೆ ಆತ ಪ್ರಯತ್ನ ಪಟ್ಟರೆ ಆತ ಮಾಧವನು ಆಗಬಹುದು. ಈ ದೇವರಿರ್ಬೋದು, ಡಿ ವಿ ಜಿಯವರೆಲ್ಲ ಅವರ ಮಾಧವನ ಸ್ಥಾನಕ್ಕೆ ಆ ಎತ್ತರಕ್ಕೆ ಏರಿದ್ದಾರೆ. ಆ ಎತ್ತರಕ್ಕೆ ಏರಬೇಕಾದ್ರೆ ಅಲ್ಲಿಗೆ ಹೋಗಬೇಕಾದ್ರೆ ಅವರಿಗೆ ಬೇಕಾದಂಥ ಅಧ್ಯಯನಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು ಈ ದೇಶದ ವಿಶೇಷತೆ ಅಂದರೆ ಅದು ಸಂಸ್ಕೃತದಲ್ಲಿದೆ. ಅಷ್ಟೇ ಅಲ್ಲ, ಸಂಸ್ಕೃತದಲ್ಲಿದ್ದಂಥ ಎಲ್ಲವೂ ನಮ್ಮ ಎಲ್ಲ ಭಾಷೆಗಳಿಗೆ, ಭಾರತೀಯ ಭಾಷೆಗಳಿಗೆ ತರ್ಜಮೆಯೂ ಆಗಿದೆ. ಒಂದೊಂದನ್ನು ಅಧ್ಯಯನ ಮಾಡುತ್ತಾ ಯಥಾಶಕ್ತಿ ಯಥಾಸಾಧ್ಯ ನಮ್ಮದನ್ನಾಗಿ ಮಾಡಲಿಕ್ಕೆ ಒಂದು ಸಣ್ಣ ಪ್ರಯತ್ನಗಳು ಮಾಡಬೇಕಾಗಿದೆ. ಆ ಪ್ರಯತ್ನಗಳು ನಡೆದರೆ ಆಗಬೇಕಾದೆಲ್ಲ ಆಗ್ತದೆ. ಇಲ್ಲಿ ಕೂತ ಇಬ್ಬರು ಸಹ ಕೇವಲ ಗುರುಗಳು ಆಚಾರ್ಯರು ಅಲ್ಲ, ಅವರು ಋಷಿಗಳು. ಯಾಕೆ ಋಷಿಗಳು ಅಂದರೆ ಈ ದೇಶದಲ್ಲಿ ಋಷಿ ಎಂಬುವರ ಬಗ್ಗೆ ಏನು ಕೆಲಸ ಅಂತ ಅಥವಾ ವೇದದಲ್ಲಿ ಒಂದು ಮಂತ್ರ ಬರ್ತದೆ, ಭದ್ರಮಿಚ್ಛಂತ ಋಷಯ. ಮಂಗಲವನ್ನೇ ಅಪೇಕ್ಷೆ ಮಾಡುವಂಥದ್ದು. ಭದ್ರ ಅಂದರೆ ಒಳ್ಳೆಯದು ಮಾತ್ರ, ಬೇರೆ ಯಾವುದೂ ಇಲ್ಲ. ನಕಾರಾತ್ಮಕ ಯಾವುದೂ ಇಲ್ಲ, ಎಲ್ಲ ಸಕಾರಾತ್ಮಕ. ಬಿ ಪಾಸಿಟಿವ್, ಬ್ಲಡ್ ಗ್ರೂಪ್ ಮಾತ್ರ ಅಲ್ಲ, ಸೋಚ್ ಥಿಂಕಿಂಗ್ ಸಹ ಬಿ ಪಾಸಿಟಿವ್ ಆಗುತ್ತೆ. ಭದ್ರಮಿಚ್ಛಂತ ವಿಷಯ ಅಂದರೆ ಅಂಥದ್ದು ಎಲ್ಲವೂ ಸಕಾರಾತ್ಮಕ. ಏನು ಮಾಡಿದಂದರೆ ಭದ್ರಮಿಚ್ಛಂತ ವಿಷಯ ತಪೋ ದೀಕ್ಷಾಂ ಉಪನಿಷೇಧು ಅಗ್ರೆ. ಇವರು ಮಾಡಿದ್ದರು ಒಂದು ತಪಸ್ಸು, ದೀಕ್ಷೆ ತಗೊಂಡು ತಪಸ್ಸು ಮಾಡಿದ್ದು ನಿರಂತರ. ಅದರಿಂದ ಏನಾಗ್ತದೆ, ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ತಥೋ ರಾಷ್ಟ್ರಂ ಬಲಂ ಓಜಶ್ಚ ಜಾತಂ. ರಾಷ್ಟ್ರ ಬಲವಂತವಾಗ್ತದೆ, ಅದಕ್ಕೆ ಓಜಸ್ಸು ತೇಜಸ್ಸು ಎಲ್ಲ ಲಭಿಸ್ತದೆ. ಹಾಗೆ ಲಭಿಸಬೇಕು ಅಂತಿದ್ರೆ ತಪಸ್ಸು ಮಾಡಬೇಕು ಅಂತ. ಇಬ್ಬರು ಮಾತ್ರ ಅಂತ ಹೇಳಲಿಲ್ಲ. ಅಂದರೆ ಇವತ್ತು ವಿಶೇಷವಾಗಿ ಬನ್ನಂದಿ ಆಚಾರ್ಯರ ಬಗ್ಗೆ ಹೇಳಲಿಕ್ಕಿರುವುದರಿಂದ ಅವರ ತಪಸ್ಸು ಮತ್ತು ಅವರು ತೊಟ್ಟುಕೊಂಡ ದೀಕ್ಷೆ, ಆ ಕಾರಣಕ್ಕೋಸ್ಕರ ಈ ಎತ್ತರಕ್ಕೆ ಹೋಗುವುದು. ಆ ಎತ್ತರಕ್ಕೆ ಹೋಗುವಂಥ ಪ್ರಕ್ರಿಯೆಗೆ ಚಾಲನೆ ಸಿಗಬೇಕು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇತ್ಯಾದಿ ಭಾಷಣ ಮಾಡುವಂಥ ಕುಮಾರ ವಿಶ್ವಾಸ ಅಂತ ಬರೀತಾರೆ. ನಾವೆಲ್ಲ ಕೇಳಿರ್ಬೋದು, ಯೂಟ್ಯೂಬ್ನಲ್ಲಿ ಬರ್ತಾರೆ. ಅವರು ಅವರ ಕಾರ್ಯಕ್ರಮಗಳೇ, ಅವರು ದೊಡ್ಡ ಪದವಿಯಲ್ಲಿದ್ದರು, ಒಳ್ಳೆಯ ಸಂಪಾದನೆ ಇತ್ತು. ಅದನ್ನೆಲ್ಲ ಬಿಟ್ಟು ರಾಜಕಾರಣಕ್ಕೆ ಬಂದು ರಾಜಕಾರಣದಿಂದ ಸೋತು ಭ್ರಮನಿರಸನಾಗಿ ಅವರ
ಅಂತಃಶಕ್ತಿಯಲ್ಲಿ ಈ ಪ್ರವಚನದ ಕವಿತೆಗಳನ್ನು ಬರೆಯುವಂಥ ಓದುವಂಥ ಸಾಮರ್ಥ್ಯ ಇದ್ದದರಿಂದ ಅವರು ಪ್ರವಚನ ಶುರು ಮಾಡಿದರು. ಆ ಪ್ರವಚನಗಳಿಗೆ ಸಾವಿರಾರು ಜನ ಬರ್ತಾ ಇದ್ರು, ಪ್ರತಿ ಈಗಲೂ ಬರ್ತಾರೆ. ಆದರೆ ಅವರು ಹೇಳಿದರು, ನನ್ನ ಪ್ರವಚನ ಸಾರ್ಥಕ ಆಯಿತು ಅಂತ ನಿನ್ನೆ ಒಂದು ಪ್ರಕರಣದಿಂದ ಗೊತ್ತಾಯಿತು ಅಂತ. ಆ ಹಿಂದಿನ ದಿವಸದ ಪ್ರಕರಣ ಅದು ಭರತನಿಗೆ ರಾಮನ ಪಾದುಕಾ ಪ್ರದಾನದ ವಿಷಯ ಇದ್ದದ್ದು. ಭರತನ ಬಗ್ಗೆ ಇವರು ಮಾತನಾಡಿದರು. ಮಾತನಾಡುತ್ತಾ ಭರತನ ಹಾಗೆ ಒಂದು ಕ್ಯಾರೆಕ್ಟರ್ ಪ್ರಾಯಶಃ ಜಗತ್ತಿನ ಯಾವ ಗತಿಯಲ್ಲಿ ಇರಲಿಕ್ಕಿಲ್ಲ. ಎಂಥ ಒಂದು ಅದ್ಭುತ. ಭರತ ತಾನು ಮಾಡದ ತಪ್ಪಿಗೆ ತನ್ನಿಂದ ತಪ್ಪಾಗಲಿಲ್ಲ, ತಪ್ಪು ಮಾಡೋ ಕಲ್ಪನೆಯೂ ಇಲ್ಲ. ಅಂತಹ ಭರತ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕಾಯಿತು. ತಾನು ಮಾಡದ ಎಲ್ಲ ತಪ್ಪನ್ನು ತನ್ನದು ತಪ್ಪಲ್ಲ ಅಂತ ಹೇಳಿದರೂ ಎಲ್ಲರೂ ಸಂಶಯದಿಂದ ನೋಡಿದರು. ಅದೆಲ್ಲ ಒಂದು ವಿವರಿಸಿದ ಪರಿಣಾಮವಾಗಿ ಮರು ದಿವಸವರೆಗೊಂದು ಪತ್ರ ಬಂತು. ಆ ಪತ್ರ ಹೀಗಿತ್ತು: ನಾನು ನಿನ್ನೆ ನಿಮ್ಮ ಪ್ರವಚನವನ್ನು ಕೇಳಿದರೆ, ನಾನು ನನ್ನ ಅಣ್ಣ ಇಬ್ಬರು ಕೋರ್ಟ್ನಲ್ಲಿ ಜಗಳಾಡ್ತಾ ಇರೋದು 40 ವರ್ಷಕ್ಕಿಂತ ಮೇಲೆ ಆಯಿತು. ನಮ್ಮಿಬ್ಬರಿಗೂ ಮದುವೆಯಾಗಿ ಮಕ್ಕಳಾಗಿ, ಆ ಮಕ್ಕಳ ಮದುವೆಯಾಗಿ ಅವರಿಗೂ ಮಕ್ಕಳಾಗಿದ್ದಾರೆ. ಕೇಸು ಮುಗಿಲಿಲ್ಲ. ನಾನು ನಿಶ್ಚಯ ಮಾಡಿದ್ದೇನೆ, ಇಡೀ ನಮ್ಮ ಪತ್ನಿ, ಆಮೇಲೆ ಅವರ ಮಕ್ಕಳು, ಸೊಸೆಯಂದಿರ, ಮೊಮ್ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ನಾನು ಅಣ್ಣ ಇದ್ದಲ್ಲಿ ಹೋಗ್ತೇನೆ. ಅಣ್ಣನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ, ತಪ್ಪಾಗಿದೆ, ನಾವಿನ್ನು ಈ ರೀತಿ ಮಾಡಬಾರ್ದು, ನಿನಗೆ ಏನು ಕೊಡಬೇಕು ನಮ್ಮ ಸ್ವಂತ ಅದನ್ನು ಕೊಡು ಅಂತ ನಾನು ಹೇಳುತ್ತೇನೆ ಅಂತ ಇವರಿಗೆ ಪತ್ರ ಬರೋದು. ಆ ಪತ್ರವನ್ನು ತೋರಿಸಿದ್ರು, ಹೇಳ್ತಾರೆ, ನನ್ನ ಪ್ರವಚನ ಸಾರ್ಥಕ ಆಯಿತು ಅಂತ. ಹಿರಿಯರಿಂದ ಕಲಿಬೇಕಾದ್ದೇನು? ಇಂತಹ ಕಲಿಯುವಿಕೆಯ ಪ್ರಕ್ರಿಯೆಗೆ ಚಾಲನೆ ಸಿಗಬೇಕಂತಾದರೆ ಆ ರೀತಿಯ ಎಲ್ಲರನ್ನು ಹುಡುಕುತ್ತಾ ಹೋಗಬೇಕು. ಬರೇ ಶ್ರೇಷ್ಠರು ಮಾತ್ರ ಮಾಡಿದ್ದಾರೆ ಅಂತಲ್ಲ. ಒಬ್ಬರು ಯಾರೋ ವಿಜ್ಞಾನ ಅವರ ಹೆಸರು ನನಗೆ ಮನಸ್ಸೋಗಿದೆ. ಅವರು ಒಂದು ಮಡಿಕೆ ಮಾಡುವನ ಮನೆಗೆ ಬಂದು ಹೇಳಿದಂತೆ, ಇದು ದೇವರಿಗೆ ಹಾಲು ತಗೊಂಡು ಹೋಗಲಿಕ್ಕೆ ನನಗೊಂದು ಮಣ್ಣಿನ ಮಡಿಕೆ ಬೇಕು. ಅವತ್ತು ಒಳಗೆ ಹೋಗಿ ಹುಡುಕಿ ತೆಗೆದು ಒಳ್ಳೆಯ ಸಣ್ಣ ಮಡಿಕೆ ತಂದು ಕೊಟ್ಟವಳು ಅವ್ರಿಗೆ ಹೇಳಿದ್ರು, ಇದರದ್ದು ಎಷ್ಟು ಬೆಲೆ, ಎಷ್ಟು ಅಂತ. ಬೆಲೆ ಇಲ್ಲ ಅಂತ ಹೇಳಿದ್ದಾರೆ. ಇವರಿಗೆ ಆಶ್ಚರ್ಯ ಆಗಿದೆ. ಇಲ್ಲ, ನೀವು ಬೆಳೆ ತಗೊಳ್ಳೇಬೇಕು, ನಾನು ಆಗುವುದಿಲ್ಲ. ಹಾಗೆ ಇದಕ್ಕೆ ಬೆಲೆ ಇಲ್ಲ, ಬೆಲೆ ಇಲ್ಲ, ಮತ್ತೆ ಯಾಕೆ ತಗೊಳ್ಳೋದಿಲ್ಲ? ನೀವು ನಿಮಗೆ ಮಡಿಕೆ ಬೇಕು ಅಂತ ಹೇಳಿಲ್ಲ, ನೀವು ದೇವರಿಗೆ ಹಾಲು ತಗೊಂಡು ಹೋಗಲಿಕ್ಕೆ ಮಡಿಕೆ ಬೇಕು ಅಂತ ಹೇಳಿದ್ದು, ಆ ಮಡಿಕೆಗೆ ಬೆಲೆ ಇದೆ. ಎಂಥದ್ದು? ಒಬ್ಬ ಸಾಮಾನ್ಯ ಮಡಿಕೆ ಮಾಡುವವನಿಗೆ ದೇವರ ಹೆಸರು ಹೇಳಿದರೆ ಆ ಎತ್ತರಕ್ಕೆ ಹೋಗಬೇಕು ಅಂತ ಅವರಿಗೆ ಅನ್ನಿಸ್ತದೆ. ಈ ವಿಜ್ಞಾನಿ ಆತ ಗಾಬರಿಯಾದವ. ಏನು ಹೇಳಿದ್ರು ಕೇಳಿಲ್ಲ. ಆಮೇಲೆ ಅವನು ಹೇಳ್ತಾನೆ, ನನಗೆ ಇಷ್ಟು ವಯಸ್ಸಾಯಿತು, ಆದರೂ ಕಲಿಲಿಕ್ಕೆ ಬಾಕಿ ಇದೆ ಅಂತ ಗೊತ್ತಾಯಿತು ಅಂತ. ಸಾಮಾನ್ಯ ಜನರು ನಮ್ಗೆ ಕಲಿಸ್ತಾರೆ, ಕಲಿಯುವ ಮಾನಸಿಕತೆ ನಮಗೆ ಬೇಕು ಅಂತ. 60 ವರ್ಷಗಳ ಹಿಂದೆ ನಾನು ಪ್ರೈಮರಿ ಶಾಲೆಯಲ್ಲಿ ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ನಮ್ಮೊಬ್ಬರು ಮೇಷ್ಟ್ರು, ಅವರಿಗೆ ಸಣ್ಣ ಸಣ್ಣ ಕಥೆಗಳನ್ನು ಹೇಳೋದು ಬಹಳ ಖುಷಿ ತರುವಂಥ ವಿಷಯ. ಅವರೊಂದು ಕಥೆ ಹೇಳಿದರು. ಒಂದು ಹಳ್ಳಿಯ ಶಾಲೆಯಲ್ಲಿ, ಸಣ್ಣ ಶಾಲೆ, ಆ ಶಾಲೆಯ ಪಕ್ಕದಲ್ಲಿ ಒಂದು ಸಣ್ಣ ಅಂಗಡಿ ಇರ್ತದೆ. ಒಂದು ಮಗು ಬಂದು ಆ ಅಂಗಡಿಯಲ್ಲಿ, ಈಗ 60 ವರ್ಷದ ಹಿಂದಿನ ಕಥೆ ಹೇಳ್ತಾ ಇರೋದು, ಅದಕ್ಕೋಸ್ಕರ ಅಲ್ಲಿ ಆಗಿನ ನಾಣ್ಯ ಅದರನ್ನೆಲ್ಲ ಪರಿಚಯ ಇರಬೇಕಾಗುತ್ತೆ. ಆ ಮಗು ಹೇಳಿತು, ನನಗೆ ಒಂದು ಪಾವಾಣೆಯ ನೆಲಗಟ್ಟೆ ಶೇಂಗಾ ಬೇಕು. ಅವ ಕೊಟ್ಟ ಕೂಡಲೇ ಇವ 4 ಆಣೆ ಕಾಯಿನ್ ಆ ಅಂಗಡಿಯವನಿಗೆ ಕೊಟ್ಟ. ಅಂಗಡಿಯವ ಮಾಂಬುದ್ಧಿ ಅಂತ 4 ಆಣೆ ಕಾಯಿನ್ ತೆಗೆದು ಒಳಗೆ ಹಾಕಿ ಹೇಳಿದ, ನಿನ್ನ ಅಪ್ಪನ ಹತ್ರ ಚಿಲ್ಲರೆ ಕೊಡುತ್ತೇನೆ ಅಂತ. ಈ ಮಗುವಿನ ಕೈಯಿಂದ ನೆಲಗಟ್ಟಲೆ ಕೆಳಗೆ ಕೀಳಲ್ಲಿ ನನ್ನ 4 ಆಣೆ ಕೊಡಿ ಅಂತ ಹೇಳಿದ. ಆಗುದಿಲ್ಲ ಅಂತ ಹೇಳಿ ಮತ್ತೆ ಆ ಮಗುವಿನ ಕರೆದು ಹೇಳ್ತಾನಂತೆ, ಮಗು ನೀನು 4 ಆಣೆ ಕದ್ದಿದ್ದೀಂತ ನಮ್ಗೆ ಗೊತ್ತಾಗಿದೆ. ಈ 4 ಆಣೆಯನ್ನು ಕೊಂಡೋಗಿ ಎಲ್ಲಿಂದ ತೆಗೆದಿಯೋ ಅಲ್ಲೇ ಇಟ್ಟು ಬಂದು ನನಗೆ ಬಂದು ಹೇಳದೇ ಇದ್ದರೆ ನಾನು ನಿನ್ನ ಅಪ್ಪ ಅಂತ ಹೇಳ್ತಾನೆ. ಆ ಮಗು ಗಾಬರಿಯಿಂದ ಕೂಗುತ್ತಾ ಮನೆಗೆ ಹೋಗಿ ಆ 4 ಆಣೆಯನ್ನು ಎಲ್ಲಿಂದ ತೆಗೆದಿಟ್ಟು ಅಲ್ಲಿಟ್ಟು ವಾಪಸ್ ಬಂದಾಗ ಈ ಅಂಗಡಿಯವ ಅವನಿಗೆ ಒಂದು ಪಾವಾಣೆ ಅಷ್ಟು ನೆಲಗಡಲೆ ಕೊಟ್ಟು, ಹೋಗು, ಇನ್ನು ಪಕ್ಕ ನಿನಗೆ ಬೇಕಾದರೆ ನಾಳೆ ಬಾ, ಆದರೆ ಕದ್ದುಕೊಂಡು ಬರಬೇಡ. ಒಬ್ಬ ಸಾಮಾನ್ಯ ಅಂಗಡಿಯವನಿಗೆ ಅದಕ್ಕಿಂತ ರೋಚಕವಾದ ಭಾಗ ಮತ್ತುಂಟು. ಅವರು ಹೇಳಿದ ಕಥೆಯಲ್ಲಿ 2 ದಿವಸದ ನಂತರ ಈ ಮಗುವಿನ ಅಪ್ಪ ಅವನ ಅಂಗಡಿಗೆ ಬಂದಾಗ ಆ ಅಪ್ಪನು ಮಾತಾಡ್ತಾ ಇಲ್ಲ. ನಾನು 4 ಆಣೆ ಒಂದು ಕಡೆ ಇಟ್ಟಿದ್ದೆ ಕಾಯಿನು, ನೋಡಿದ್ರೆ ಅಲ್ಲಿ ಇರಲಿಲ್ಲ. ಮತ್ತೆ ನಾನು ಆಚೆ ಹೋಗಿ ಬರ್ಬೇಕಾದ್ರೆ ನಿಮಗೆ ಕಾಯಿನ್ ಇತ್ತು, ಏನಾಯಿತು ಅಂತ ಗೊತ್ತಿಲ್ಲ ಅಂತ ಅವ ಉದ್ಗಾರ ತೆಗಿತಾನೆ.
ಈ ಅಂಗಡಿ ಏನು ಹೇಳಬೇಕಿತ್ತು, ನಿನ್ನ ಮಗ ಕದ್ದುಕೊಂಡು ಬಂದಿದ್ದ, ನಾನು ಕಳಿಸಿದ್ದೆ ಅಂತ ಹೇಳ್ಬೋದಿತ್ತಲ್ಲ. ಅಂಗಡಿಯು ಮಾತಾಡೋದೇ ಇಲ್ಲ. ಅಂದರೆ ಮಗುವಿನ ಗೌರವ ಹೋಗಬಾರದು, ಮತ್ತು ತನ್ನ ದೊಡ್ಡಸ್ತಿಗೆ ಬೇರೆ ತೋರಿಸುವ ಅವಶ್ಯಕತೆ ಇಲ್ಲ. ಈ ಒಂದು ವಿಶೇಷತೆ ಉಂಟಲ್ಲ, ಕಲಿಬೇಕಾದ ಎಲ್ಲಿಂದ ಬೇಕಾದ್ರೆ ಕಲಿಲಿಕ್ಕೆ ಆಗ್ತದೆ. ಒಬ್ಬರು ವೈದಿಕ ಸಂಪ್ರದಾಯದ ಒಬ್ಬರು ಕೃಷಿಕರಿದ್ದು, ಹಳೆಯ ಕಾಲದ ಕಥೆ. ಅಲ್ಲಿ ತೆಂಗಿನ ತೋಟವನ್ನು ಕಾಯಲಿಕ್ಕೆ ಒಬ್ಬರು ನೇಮಕ ಮಾಡಿದ್ರು. ಮಧ್ಯರಾತ್ರಿ ಆಗಬೇಕಾದ್ರೆ ಒಬ್ಬ ಕಳ್ಳ ಬಂದು ಒಂದು ಗೊನೆ ತೆಂಗಿನಕಾಯಲ್ಲಿ 12 ಕಾಯಿಗಳಿತ್ತು. ಆ ಕಳ್ಳನನ್ನು ಹಿಡ್ಕೊಂಡು ಮನೆಯವರಿಗೆ ಬಂದು ಮನೆಯವರನ್ನು ಎಬ್ಬಿಸಿದ, ಹೇಳಿದ ಕದ್ದಿದ್ದಾನೆ ಅವನು. ಆ ಕಾವಲುಗಾರನ್ನು ನೀನು ಹೋಗು ಅಂತ ಕಳಿಸಿದ್ರು. ಕೇಳ್ತಾರೆ, ಏನು ಯಾಕಂತದ್ದು? 3 ದಿವಸ ಆಯಿತು ಊಟ ಮಾಡೋದು. ಅಲ್ಲಿ ನಿನಗೆ 3 ದಿವಸ ಊಟ ಮಾಡಿದೆ ಆಯಿತು ಅಂದರೆ ನನ್ನ ಹತ್ರ ಕೇಳಿದರೆ ನಾನು ಕೊಡ್ತಿದ್ದೆ. ನೀವು ಕೊಡ್ತಿದ್ದು ನನಗೆ ಗೊತ್ತು. ಅವನು ಉದ್ಘಾಟನೆ ಇಲ್ಲ. ಕೊನೆಗೆ ಇವರೇನು ಮಾಡ್ತಾರೆ ಅಂದರೆ ಆಶ್ಚರ್ಯ, ಅದರಲ್ಲಿ 4 ತೆಂಗಿನಕಾಯಿಯನ್ನು ಅವನಿಗೆ ಕೊಟ್ಟು ಉಳಿದ 8 ಒಳಗಿಡು ಅಂತ ಹೇಳಿ, ನಾಳೆಗೆ ಪದಾರ್ಥಕ್ಕೆ ನಮ್ಮಲ್ಲಿ ತೆಂಗಿನಕಾಯಿ ಇರಲಿಲ್ಲ, ನೀನು ತೆಗೆದದ್ದು ಒಳ್ಳೆಯದಾಯಿತು, ನಾನು ಅದಕ್ಕೆ ತಗೊಂಡು ಹೋಗ್ತೇನೆ. ಹೇಳಿಕ್ಕೆ ಹೋಗೋದು ಇಷ್ಟೇ, ಬರೇ ಹಿರಿಯರಿಂದ ಅಂತಲ್ಲ, ಸಮಾಜದಲ್ಲಿ ಆಗುವಂಥ ಅನೇಕ ಆಗು ಹೋಗುಗಳಿರ್ತದೆ. ಆ ಎಲ್ಲ ಆಗು ಹೋಗುಗಳ ಒಟ್ಟು ಅದರಲ್ಲಿ ಏನು ನಾವು ಸಂಗ್ರಹ ಮಾಡಬೇಕು, ಯಾಕೆ ಸಂಗ್ರಹ ಮಾಡಬೇಕು ಅಂತ ಹೇಳಿದರೆ, ಹಿರಿಯರನ್ನು ಗೌರವಿಸಬೇಕು. ಹಿರಿಯರು ಅಂದರೆ ಜಾತಿಯಿಂದ ಹಿರಿಯರು ಅಂತ ಅರ್ಥ ಅಲ್ಲ. ಹಿರಿತನ ಅವರ ಮಸ್ತಿಷ್ಕದ, ಅವರ ನಡವಳಿಕೆಯ ಕಾರಣ. ಅರ್ಜುನ ಎಷ್ಟೇ ದೊಡ್ಡವನಾದರೂ ಅವನ ಎತ್ತರ ಎಷ್ಟೇ ಎತ್ತರಕ್ಕಿದ್ರೂ ಒಂದು ಕ್ಷಣ ಕಾಲ ಅವನ ಸ್ಥಿಮಿತ ತಪ್ಪಿದಾಗ, ಆ ಸ್ಥಿಮಿತ ತಪ್ಪದ ಹಾಗೆ ಆಗಬೇಕು ಅಂತಿದ್ದರೆ ಈ ರೀತಿಯ ಸತ್ಕಾರ್ಯಗಳನ್ನು ಮಾಡಿದಂಥ ವ್ಯಕ್ತಿಗಳನ್ನು ಸ್ಮರಣೆ ಮಾಡುವಂಥ ಒಂದು ಅನಿವಾರ್ಯತೆ. ಅದು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಜನರೇಷನ್ಗೆ ನಾವು ಕಲಿಸಿಕೊಡ್ಬೇಕಾಗ್ತದೆ. ಅಷ್ಟು ಮಾಡಬೇಕಾದರೆ ನಮ್ಮಲ್ಲಿ ಮಕ್ಕಳನ್ನು ಎತ್ತರಕ್ಕೆ ತರಬೇಕು ಅಂತಿದ್ದರೆ ಅವರ ಬೌದ್ಧಿಕ ಸ್ತರವನ್ನು ಮಾತ್ರ ಎತ್ತರಕ್ಕೆ ತಂದರೆ ಸಾಲದು, ಹುಟ್ಟು ನಡವಳಿಕೆಯನ್ನು ತರಬೇಕು. ಉದಾಹರಣೆಗೆ ಒಂದು ಮಾತು ಹೇಳ್ತಾರೆ, ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಯಾಕೆ ಅಂತ ಕೇಳಿದರೆ ಏನು ಹೇಳ್ತೇವೆ ನಾವು? ದೇವರ ದರ್ಶನಕ್ಕೆ ಅಂತ ಹೇಳ್ತೇವೆ. ಆ ದೇವರ ದರ್ಶನ ಅವರು ನಾವು ಮಾಡ್ತೇವೆ ಅಂತ, ದೇವಸ್ಥಾನಕ್ಕೆ ಹೋಗಿ ಒಂದು ಸುತ್ತು ಬರ್ತೇವೆ. ಸುತ್ತು ಒಂದು ದೇವರನ್ನು ನೋಡ್ತಾ ಇದ್ದಾಗ 2 ಕೈಗಳು ಜೋಡಿಸಲ್ಪಡ್ತದೆ. 2 ಕೈಗಳು ಜೋಡಿಸಲ್ಪಟ್ಟ ಕೂಡಲೇ ನಮ್ಮ 2 ಕಣ್ಣುಗಳು ಮುಚ್ಚಲ್ಪಡ್ತವೆ. ಎಲ್ಲ ಅನುಭವ. ಹೋದದ್ದು ಯಾಕೆ ಅಂತ ಕೇಳಿದರೆ ದೇವರ ದರ್ಶನಕ್ಕೆ, ಮಾಡಿದ್ದೆಂಥದ್ದು ಅಂತ ಕೇಳಿದರೆ ಕಣ್ಣು ಮುಚ್ಚಿದ್ದು. ಇದು ಭಾರತ. ಜಗತ್ತಿನಲ್ಲಿ ಏನು ಅರ್ಥ ಆಗಿಲ್ಲ. ಸ್ವಲ್ಪ ಯೋಚನೆ ಮಾಡುವ, ಕಣ್ಣು ಮುಚ್ಚದೇ ಇರ್ತಿದ್ರೆ ಎಲ್ಲವೂ ಕಾಣುತ್ತಿತ್ತು. ಅಲ್ಲಿನ ಅರ್ಚಕರು, ಚೆಂಡೆ ಹೊಡೆಯುವವರು, ಭಕ್ತರು ಆಚೆ ಈಚೆ ಓಡಾಡುವ ಎಲ್ಲರೂ ಕಾಣ್ತಿದ್ರು, ದೇವರು ಮಾತ್ರ ಕಾಣ್ತಿರ್ಲಿಲ್ಲ. ಕಣ್ಣು ಮುಚ್ಚಿದರೆ ದೇವರನ್ನು ಬಿಟ್ಟು ಬೇರೆ ಯಾರು ಕಾಣಕ್ಕಾಗ್ತದೆ. ಹಾಗಾಗಿ ನಮ್ಮ ಹೊರಗಿನ ಕಣ್ಣು ಯಾವುದುಂಟು ಅದು ಚರ್ಮಚಕ್ಷು, ಅದಕ್ಕೆ ಅಷ್ಟು ಶಕ್ತಿ ಇಲ್ಲ. 2ನೇ ಕಣ್ಣು ಉಂಟಲ್ಲ, ಅದು ಮನಶ್ಚಕ್ಷು. ಆ ಮನಸ್ಸು ಯಾವುದನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತೇವೋ ಅದನ್ನೇ ತೋರಿಸ್ತದೆ. ನಮ್ಮಲ್ಲಿ ಮದುವೆಯ ಸಂದರ್ಭದಲ್ಲಿ ಅನೇಕ ಕಡೆ ಅರುಂಧತಿ ವಸಿಷ್ಠ ಅರುಂಧತಿಯನ್ನು ತೋರಿಸಬೇಕು ಅಂತ ಹೇಳ್ತಾರೆ. ಅನೇಕರು ಹಾಸ್ಯ ಮಾಡ್ತಾರೆ, ಮಧ್ಯಾಹ್ನ ವಸಿಷ್ಠ ಅರುಂಧತಿಯನ್ನು ತೋರಿಸ್ತೀರಲ್ಲ ಅಂತ. ಮಧ್ಯಾಹ್ನ ವಸಿಷ್ಠ ಅರುಂಧತಿಯನ್ನು ತೋರಿಸಬಹುದು. ಹೇಗಂದ್ರೆ ನಿಮಗೆ ಕಣ್ಣು ಮುಚ್ಚಲಿಕ್ಕೆ ಬರಬೇಕು. ಕಣ್ಣು ಮುಚ್ಚಿ ಆ ಸಪ್ತರ್ಷಿ ಮಂಡಲವನ್ನು ನೋಡಿ ಹೇಳಬೇಕು. ಸಪ್ತರ್ಷಿ ಮಂಡಲದ ಪರಿಚಯ ಇದ್ದರೆ 4 ನಕ್ಷತ್ರಗಳು, ಬಾಲದ ರೂಪದಲ್ಲಿ 3 ನಕ್ಷತ್ರಗಳು. ಆ ಬಾಲದಲ್ಲಿರೋ 3 ನಕ್ಷತ್ರಗಳ ಪೈಕಿ ಮಧ್ಯದ ನಕ್ಷತ್ರ ಅದು ವಸಿಷ್ಠ. ಆ ವಸಿಷ್ಠ ನಕ್ಷತ್ರದ ಪಕ್ಕದಲ್ಲಿ ಇರುವ ನಕ್ಷತ್ರ ಅರುಂಧತಿ. ಅದು ಕಣ್ಣಿಗೆ ಕಂಡ್ರೆ ನಿಮ್ಮ ಕಣ್ಣು ಸರಿ ಉಂಟು ಅಂತ ಅರ್ಥ. ಕಾಣದೇ ಇದ್ದರೆ ಐ ಟೆಸ್ಟಿಗೆ ಹೋಗುದು. ಪ್ರಶ್ನೆ, ಈ ವಸಿಷ್ಠ ಅರುಂಧತಿಯನ್ನು ತೋರಿಸಿದಾಗ ನಮ್ಮ ಪೂರ್ವಜರ ಶಕ್ತಿ ಎಷ್ಟಿತ್ತು ಅಂತ ಯಾವುದೊಂದು ವಿಡಿಯೋದಲ್ಲಿ ನಾನು ನೋಡಿದೆ. ಒಬ್ಬರು IT ಬಹಳ ಎತ್ತರಕ್ಕೆ ಹೋದವರು ಚಿತ್ರದ ಮೂಲಕ ತೋರಿಸ್ತಾ ಇದ್ದರು. ವಸಿಷ್ಠ ಅರುಂಧತಿಯ ವಿಶೇಷತೆ ಅಂದರೆ ವಸಿಷ್ಠ ಅರುಂಧತಿಗೆ ಸುತ್ತು ಬರ್ತಾನೆ, ಅರುಂಧತಿ ವಸಿಷ್ಠನಿಗೆ ಸುತ್ತು ಬರ್ತಾಳೆ. ಜೀವನದಲ್ಲಿ ಗಂಡ ಹೆಂಡಿರು ಈ ರೀತಿ ಪರಸ್ಪರ ಪೂರಕ ಪೋಷಕಾಗಿ ಇರಬೇಕು ಅಂತ ಹೇಳೋದಕ್ಕೋಸ್ಕರ ವಸಿಷ್ಠ ಅರುಂಧತಿ ದರ್ಶನ. ಅಂದರೆ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ನಮ್ಮ ಎತ್ತರ ಜಾಸ್ತಿ ಆಗಿರುವಂಥ ವ್ಯವಸ್ಥೆ.
ಹಾಗಾಗಿ ಒಳಗಿನ ಕಣ್ಣು ಚರ್ಮಚಕ್ಷುವಿನ ಒಳಗಿನದ್ದು ಮನಶ್ಚಕ್ಷು, ಅದಕ್ಕಿಂತ ಎತ್ತರದ ಇನ್ನೊಂದು ಚಕ್ಷು ಉಂಟು, ಅದರ ಹೆಸರು ಪ್ರಜ್ಞಾಚಕ್ಷು ಅಂತ. ಈಗ ಜ್ಞಾನ, ವಿಜ್ಞಾನ, ಸುಜ್ಞಾನ, ಪ್ರಜ್ಞಾನ ಅಂತ ಹೇಳಿದ್ರಲ್ಲ, ಹಾಗೆ ಆ ಇನ್ನೊಂದು ಪ್ರಜ್ಞಾಚಕ್ಷು. ಆ ಪ್ರಜ್ಞಾಚಕ್ಷುವಿಗಿಂತ ಮೇಲೆ ಇನ್ನೊಂದು ಚಕ್ಷು ಉಂಟು, ಅದು ಈ ಎರಡು ಚಿತ್ರಗಳಲ್ಲಿರುವಂತಹ ಮಹನೀಯರು ತಮ್ಮ ಜೀವನ ಕಾಲದಲ್ಲಿ ಮಾಡಿದ್ದು, ಅದು ದಿವ್ಯ ಚಕ್ಷು. ದಿವ್ಯ ಚಕ್ಷುವಿನಲ್ಲಿ ಬುದ್ಧಿಯಿಂದ ಬರೆಯುವುದಲ್ಲ, ತಪಸ್ಸಿನ ಕಾರಣಕ್ಕೋಸ್ಕರ ಅನೇಕ ತನ್ನಷ್ಟಕ್ಕೆ ಗೊತ್ತಿಲ್ಲದಂತೆ ಶಬ್ದಗಳು ಬರ್ತಾ ಇರ್ತವೆ. ಅಂಥವರನ್ನು ನಾವು ಹಿಂದೆ ದ್ರಷ್ಟಾರರು ಅಂತ ಹೇಳಿದ್ದೇವೆ. ಇವತ್ತಿನ ದೊಡ್ಡ ದೊಡ್ಡ ಕವಿತೆಗಳು, ಉದಾಹರಣೆಗೆ ಒಂದೇ ಮಾತರನ್ನು 150ನೇ ವರ್ಷ ಅಂತ ಹೇಳ್ತೇವೆ ನಾವು. ಆ ಒಂದೇ ಮಾತರ ಅದನ್ನು ಬಂಕಿಂಚಂದ್ರ ಚಟರ್ಜಿ ಅವರು ಬರ್ತದಲ್ಲ, ಅವರು ಪ್ರಶಾಂತವಾದ ವಾತಾವರಣದಲ್ಲಿ ಚಂದ್ರನ ಬೆಳಕು ಬೀಳ್ತಾ ಇದ್ದ ಹಾಗೆ ಅಲ್ಲಿ ಹೊರಗೆ ಕೂತ್ಕೊಂಡಿದ್ದವರು ಕಣ್ಣು ಮುಚ್ಚಿ ಬಾಯಿಂದ ಹೇಳ್ತಾ ಇದ್ದರು. ಅವರ ಒಬ್ಬ ಸಂಬಂಧಿಕ ಆ ಇದನ್ನು ನೋಡಿ ಅದನ್ನೆಲ್ಲವನ್ನು ಬರೆದಿಟ್ಟ. ಮರುದಿವಸ ಬೆಳಗ್ಗೆ ಬಂಕಿಂಚಂದ್ರ ನೋಡ್ತಾರೆ, ಹೀಗುಂಟು. ಆ ರೀತಿ ಒಂದೇ ಮಾತ್ರ ರೂಪುಗೊಂಡಿತ್ತು. ಅಂತಹ ಆ ಎತ್ತರಕ್ಕೆ ಹೋಗುವಂಥ ಒಂದು ಪ್ರಕ್ರಿಯೆಗೆ ಈ ಕಾರ್ಯಕ್ರಮ ನಮಗೆ ನಾಂದಿಯಾಗಲಿ, ನಮಗೆ ಶಕ್ತಿ ನೀಡಲಿ, ಭಗವಂತ ನಮ್ಮ ನಾದಿಕಿನಲ್ಲಿ ಹೋಗುವಂತೆ ಪ್ರೇರಣೆ ನೀಡಲಿ ಅಂತ ಪ್ರಾರ್ಥಿಸ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡದಕ್ಕೆ ವೀಣಕನವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಎರಡು ಮಾತು ಮುಗಿಸ್ತೇನೆ.